ಹಾಯ್ ಫ್ರೆಂಡ್ಸ್, ರಾಮನಗರದಲ್ಲಿ ಟೈಮು 10:13 ಆಗಿದೆ. ಚಿಂದಿಯಾಗಿ ಐಸ್ ಕ್ರೀಮ್ ತಿಂದ್ಕೊಂಡು ಒಬ್ಬನೇ ರೋಡಲ್ಲಿ ವಾಕ್ ಮಾಡ್ಕೊಂಡು ಹೋಗ್ತಾಯಿದ್ದೀವಿ. ಸೀರಿಯಸ್ಲಿ ಲೈಫಲ್ಲಿ ಎಂಥ ಎಕ್ಸ್ಪೀರಿಯೆನ್ಸ್ ಇರ್ತದೆ, ಬಟ್ ರಾಮನಗರದಲ್ಲಿ ಗ್ರೇಟೆಸ್ಟ್ ಎಕ್ಸ್ಪೀರಿಯೆನ್ಸ್ ಇದು. ಒಬ್ಬನೇ ಇದ್ದೀನಿ, ಸುಮ್ಮನೆ ವಾಕ್ ಮಾಡ್ಬೋದು ರೋಡಲ್ಲಿ. ಇದು ಹೈವೇ. ನಮ್ಮ ಮನೆಗೆ ಇಲ್ಲಿಂದ ಒಂದು 600 ಮೀಟರ್ಸ್ ಆವ್ರೇಜ್, ಹಂಗೆ ಲೆಕ್ಕ ಹಾಕಿದ್ರೆ. ಇಲ್ಲಿ ಕಾಣಿಸ್ತಿದೆಯಲ್ಲ ಆ ಕಡೆ ವೈಟ್ ಕಲರ್ದು ಇದು ಅದೊಂದು ಕಲ್ಯಾಣ ಮಂಟಪ. ಅಲ್ಲಿ ಯಾರ್ದೋ ಮದುವೆಗೆ ಹೋಗೋಣ ಅಂತ ರೆಡಿ ಆಗ್ತಿದ್ವಿ, ಬಟ್ ಅದೇನೋ ಗೊತ್ತಿಲ್ಲ, ನಾವು ಮಾಡೋ ಪ್ಲ್ಯಾನ್ ಎಲ್ಲದನ್ನು ಸ್ಪಾಯ್ಲ್ ಆಗೋದಿಲ್ಲ. ಎಕ್ಸ್ಪರ್ಟ್ಸು ಅದು ಸೇಮ್ ಸ್ಪಾಯ್ಲ್ ಆಗೋಯ್ತು. ಸೊ ಆ ಪ್ಲ್ಯಾನ್ ಹಾಕಬೇಕು ಅಂತ ಪ್ಲ್ಯಾನ್ ಹಾಕಿದ್ರಿ ನಾವು. ಅಷ್ಟೊತ್ತಿಂದ ಸ್ಟಾರ್ಟ್ ಆಗಿದ್ದು ಇದಾವರೆಗೂ. ನಾವು ರಾಮನಗರಕ್ಕೆ ಬಂದು ಒಂದು 18th or 19th ಆ ಡೇಟ್ವರೆಗೂ ಒಂದು ಮದುವೆನೂ ನಡೆದಿರಲಿಲ್ಲ ಚೌಟ್ರಿದಲ್ಲಿ, ಕಲ್ಯಾಣ ಮಂಟಪದಲ್ಲಿ. ಬಟ್ ನಾವು ಯಾವಾಗ ಪ್ಲ್ಯಾನ್ ಹಾಕಿದ್ರೆ ಹೋಗಬೇಕು ಅಂತ, ಐ ಥಿಂಕ್ ಅದು 18th ಅನ್ಸುತ್ತೆ ನಾವು ಪ್ಲ್ಯಾನ್ ಹಾಕಿದ್ದು. ಹೋಗಬೇಕು ಅಂತ ಪ್ಲ್ಯಾನ್ ಹಾಕಿದ್ರಿ, ಅವತ್ತಿಂದ ಕಂಟಿನ್ಯೂಸ್ ಆಗಿ ಇವತ್ತೇ ಅದು ಲೈಟಿಂಗ್ಸ್ ಹಾಕಿಲ್ಲ, ಮದುವೆ ಯಾವುದೂ ಇಲ್ಲ. ಇವತ್ತವರೆಗೂ ಸೀರಿಯಸ್ಲಿ ಮದುವೆ ನಡೀತಾನೇ ಇದೆ, ಒಂದಲ್ಲ ಒಂದು ಎಂಗೇಜ್ಮೆಂಟ್ ನಡೀತದೆ. ಬಟ್ ನಾವು ಹೋಗ್ತಿಲ್ಲ. ಯಾಕೆ ಹೇಳಿ? ನಾವು ಹಾಕೋ ಪ್ಲ್ಯಾನ್ ಯಾವುದು ವರ್ಕ್ ಆಗೋಲ್ಲ. ಒಂದು ಕೈಲಿ ಮೊಬೈಲ್ ಇಟ್ಕೊಂಡಿದ್ದೀನಿ, ಇನ್ನೊಂದು ಕೈಲಿ ಐಸ್ ಕ್ರೀಮ್ ಇಟ್ಕೊಂಡಿದ್ದೀನಿ. ಸ್ಪೂನ್ ಐತೆ, ಹೆಸ್ರಿಗೆ ಮಾತ್ರ ಸ್ಪೂನ್, ಅದು ಕರಗಿದೆ, ನೀರು ಕುಡ್ದಂಗೆ ಕುಡಿತಾ ಇದ್ದೀನಿ. ಫ್ಲೇವರ್ ಯಾವುದು, ಕೋಲ್ಡ್ ಐತಾ ಡಸಂಟ್ ಮ್ಯಾಟರ್, ತಿನ್ನಬೇಕು, ಚೆನ್ನಾಗಿರ್ಬೇಕು ಅಷ್ಟೇ. ಸುಮ್ಮನೆ ಏನೋ ಮಂಚಿತ್ತು ಚಿದ್ಗೀಚಿತ್ತು ಅನ್ನೋ ಥರ ವೀಡಿಯೋ ಮಾಡೋಣ ಅಂತ ಮಾಡಿದೆ. ನೋಡೋಣ ಯಾವ ರೇಂಜಿಗೆ ಬಂದಿದೆ ವೀಡಿಯೋ ಅಂತ. ನನಗೆ ಒಬ್ಬನೇ ನಡ್ಕೊಂಡು ಹೋಗೋಕ್ಕೆ ಇಷ್ಟ. ಕಂಪ್ನಿ ಇದ್ರೇ ಒಳ್ಳೆಯದೇ, ಬಟ್ ಸಮ್ಟೈಮ್ಸ್ ಕಂಪ್ನಿ ಇಲ್ಲದೆ ಇದ್ದರೆ ಒಬ್ಬರೇ ಹೋಗೋದ್ರಲ್ಲಿರೋ ಖುಷಿ ನೆಕ್ಸ್ಟ್ ಲೆವೆಲ್. ನೀವು ಒಂದ್ಸಲ ಎಕ್ಸ್ಪೀರಿಯೆನ್ಸ್ ಮಾಡಿರಿ, ಫ್ಯಾಮಿಲಿ ಜೊತೆ ಬಿಟ್ಟು ನೀವು ಮಾತ್ರ ಎಲ್ಲಾದರೂ ಔಟ್ಸೈಡ್ ಹೋಗಿದ್ರೆ, ಟ್ರಿಪ್ಪಿಗೆ ಹೋಗಿದ್ರೆ, ಅಥವಾ ಹಂಗೆ ಎಲ್ಲಾದರೂ ಹೊರಗಡೆ ಇದ್ದರೆ ಒಬ್ಬೊಬ್ಬರೇ ಆಚೆ ಹೋಗ್ರಿ. ಒಂದು ಸಲ ಎಕ್ಸ್ಪೀರಿಯೆನ್ಸ್ ಮಾಡಿರಿ, ಯು ವಿಲ್ ಗೆಟ್ ಟು ನೋ ನಾವು ವಾಕಿಂಗ್ ಯಾವ ರೀಸನ್ಗೆ ಹೋಗಬೇಕು, ಎಷ್ಟು ದೂರ ಹೋಗಬೇಕು, ಏನು ಮಾಡಬೇಕು ವಾಕಿಂಗಲ್ಲಿ, ಎಲ್ಲ ಅರ್ಥ ಆಗುತ್ತೆ. ಆದರೂ ಒಂಥರ ಚೆನ್ನಾಗೈತೆ. ಹೆಂಗಿರ್ಬೇಕಂದ್ರೆ ವೀಡಿಯೋ ಅಲ್ಲ, ರೀಲ್ಸ್ ಮಾಡಬೇಕಂದ್ರೆ ಅಥವಾ ಶಾರ್ಟಾಗಿ ಒಂದು ವೀಡಿಯೋ ಮಾಡಬೇಕು ಅಂದರೆ ಬೆಂಗಳೂರಲ್ಲಿ ಒಂದಿನ ಅನ್ನೋ ಥರ ರಾಮನಗರದಲ್ಲಿ ಒಂದು ತಿಂಗಳು ಅನ್ನೋ ವೀಡಿಯೋ ಮಾಡಬೇಕು. ನಾನು ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಐಲ್ ಮೇಕ್. ಜೀವನದಲ್ಲಿ ಒಳ್ಳೆ ಪಾಠ ಕಲಿಯೋದಕ್ಕೆ ಒಳ್ಳೆ ಜಾಗನೇ ಬೇಕಾಗಿಲ್ಲ. ರಾಮನಗರ ಒಳ್ಳೆ ಜಾಗ ಅಂತಲ್ಲ, ಕೆಟ್ಟ ಜಾಗ ಅಂತಲ್ಲ, ಸಾರಿ ರಾಮನಗರ ಕೂಡ ಒಳ್ಳೆ ಜಾಗನೇ. ಈ ಜಾಗದಲ್ಲಿ ಆಲ್ಮೋಸ್ಟ್ ಎಲ್ಲ ಗೌರ್ಮೆಂಟ್ ಆಫೀಸಸ್ ಎಲ್ಲ ಇಲ್ಲೇ ಇದೆ. ಈ ಸುತ್ತಲೂ ಏರಿಯಾ ಒಂದು 2 ಕಿಲೋಮೀಟ್ರ್ 3 ಕಿಲೋಮೀಟ್ರ್ ನೋಡಿದ್ರೆ ಬರೀ ಅಡ್ವೊಕೇಟ್ಸ್ ಇದ್ದಾರೆ. ಎಸ್ಪೆಷಲಿ ಮುಲ್ಲಾಗಳು, ಮುಸ್ಲಿಮ್ಸ್. ಯಪ್ಪ, ನನಗದು ಇಷ್ಟ ಆಗಲ್ಲ. ಬಟ್ ಅವ್ರನ್ನೂ ರೆಸ್ಪೆಕ್ಟ್ ಮಾಡಬೇಕು. ನಂಗೆ ಅನ್ಬಾರ್ದು, ಯು ಶುಡ್ ರೆಸ್ಪೆಕ್ಟ್ ದೆಮ್. ನಮ್ಮನ್ನೂ ಅವ್ರು ರೆಸ್ಪೆಕ್ಟ್ ಮಾಡ್ತಾರೆ, ಸೊ ನಾವು ರೆಸ್ಪೆಕ್ಟ್ ಮಾಡೋಣ. ನನಗದು ಇಷ್ಟ ಇಲ್ಲ. ಅವರು ಇರೋದು ಜಾಸ್ತಿ ಇದ್ದಾರೆ, ಅಂದರೆ ಸಂದಿಗೂ ಸಿಗ್ತಾರೆ. ಕಣ್ಣು ತೆಗೆದ್ರೆ ಬರೀ ಬಿಳಿ ಟೋಪಿ ತಲೆ ಮೇಲೆ, ಬೇಡ ಅಷ್ಟೇ ಸಾಕು ಟಾಪಿಕ್. ಇದೊಂದು ಪಂಚಾಯತಿ ಆಫೀಸು. ಈ ಕಡೆ ಇದು ಯಾವುದೋ ಹೋಟ್ಲು ಫೇಮಸ್ಸು. ಇದರ ಊಟ ತಿಂದಿಲ್ಲ, ವಾಶ್ರೂಮ್ ಯೂಸ್ ಮಾಡಿದ್ದೀವಿ. ಭಾರಿ ಎಕ್ಸ್ಪೀರಿಯೆನ್ಸ್, ಮರೆಯೋಕ್ಕಾಗಲ್ಲ. ಯಾಕೆ ಹೇಳಿ? ನಾವು ಊಟ ತಿಂದ್ಬಿಟ್ಟು ವಾಶ್ರೂಮ್ಗೆ ಹೋದರೆ ಎಲ್ಲ ಮರ್ತೋಗ್ತಾರೆ. ಕ್ಯಾಜುವಲಾಗೆಲ್ಲ ಹೋಟ್ಲಲ್ಲಿ ಊಟ ತಿಂದಾದ್ಮೇಲೆ ಕೈ ತೊಳ್ಕೊಬೇಕಾದ್ರೆ ವಾಶ್ರೂಮ್ ಬಂದರೆ ವಾಶ್ರೂಮ್ ಹೋಗ್ತಾರೆ. ನಾನು ಹಂಗಲ್ಲ, ಊಟ ತಿಂದಿರೋ ಬರೀ ವಾಶ್ರೂಮ್ಗೆ ಹೋಗಿದ್ದೀನಿ. ಇದು ಡಿಸ್ಟಿಕ್ ಹಾಸ್ಪಿಟ್ಲು, ಬಟ್ ಇದು ರಾಮನಗರ ಅಂತ ಹೆಸರಿಗಷ್ಟೇ. ಬಟ್ ಬೆಂಗಳೂರು ಸೌತೇನೆ ಚೆನ್ನಾಗೈತೆ. ಈ ಹಾಸ್ಪಿಟ್ಲಿಗೂ ಒಂದ್ಸಲಿ ವಾಶ್ರೂಮ್ಗೆ ಹೋಗೋಣ ಅಂತ ಒಳಗಡೆ ಹೋದೆ. ಒಳ್ಳೆ ಎಕ್ಸ್ಪೀರಿಯೆನ್ಸು. ಹಾಸ್ಪಿಟಲ್ಗೆ ಯಾವುದ್ಯಾವುದೋ ರೀಸನ್ಗೆ ಯಾರ್ಯಾರೋ ಹೋಗ್ತಾರೆ, ಎಲ್ಲ ಸುಮ್ಮನೆ ನೋಡೋದಕ್ಕೆ ಅಥವಾ ಏನೋ ಎಕ್ಸ್ಪ್ಲೋರ್ ಮಾಡಬೇಕು ಅಂತ ಹೋಗ್ತಾರೆ. ನಾವು ಚಿಂದಿ ವಾಶ್ರೂಮ್ಗೆ ಅಂತಲೇ ಹೋಗಿದ್ದು. ಆ ಹುಡುಗ ನನ್ನೇ ನೋಡ್ಕೊಂಡು ಹೋಗ್ತಾನೆ, ಅಣ್ಣ ಏನೋ ಮಾಡ್ತಾನೆ ಅಂದ್ಬಿಟ್ಟು
ಈ ಕಡೆ ಅಲ್ಲೊಂದು ಸೂಪರ್ ಮಾರ್ಟ್ ಇದೆ ಗೈಸ್, ನಿಮಗೆಲ್ಲ ಗೊತ್ತಿರುತ್ತೆ. ಸೂಪರ್ ಮಾರ್ಕೆಟ್ ಅವ್ರ ಸೂಪರ್ ಮಾರ್ಟ್ ಎಲ್ಲ ಗೊತ್ತಿರ್ತಲ್ಲ. ನಾವು ಅಲ್ಲಿ ಎ ಸಿ ಹಾಕಿದ್ದಾರೆ ಅನ್ನೋ ರೀಸನ್ ಹೋಗ್ತೀವಿ ಗೊತ್ತಾ. ಪರ್ಚೇಸ್ ಮಾಡೋದೇನಿಲ್ಲ, ಪರ್ಚೇಸ್ ಮಾಡ್ಕೊಳ್ಳಲ್ಲ, ಸುಮ್ಮನೆ ನೋಡ್ತೀವಿ. ನಮ್ಮ ಗಗನಾಗೆ ಅಕ್ಕಿ ಅಂದರೆ ಇಷ್ಟ, ಬರೀ ಅಕ್ಕಿ. ಅದೂ ಹೋಗ್ತಾಳೆ ಒಂದ್ಸಲಿ ಬಾಯಿಗೆ ತಾಕೋತಾಳೆ, ಒಂದು ಫುಲ್ಲು ಮಾರ್ಟ್ ಅಂದರೆ ಆ ಸೂಪರ್ ಮಾರ್ಟ್ ಒಳಗಡೆ ರೌಂಡ್ ಹೊಡಿಯೋದು. ಹೆಂಗಿದ್ರು ನಾವು ಆಚೆ ಇದ್ದು ಸ್ವೆಟ್ ಆಗಿರುತ್ತಲ್ಲ, ಒಳಗಡೆ ಹೋದರೆ ಎ ಸಿಗೆಲ್ಲ ತಣ್ಣಾಗುತ್ತೆ. ಮತ್ತು ವಾಪಸ್ ಹೊರಗೆ ಬರೋದು. ಏನು ಜಾಸ್ತಿ ಅಂದರೆ ಒಂದೆರಡು ಐಸ್ ಕ್ರೀಮ್ ಎತ್ಕೊಳ್ಳೋದು, ಇಲ್ಲಾಂದರೆ ಒಂದೆರಡು ಚಾಕ್ಲೇಟ್ ಎತ್ಕೊಳ್ಳೋದು ಅಷ್ಟೇ, ಚಿಲ್. ಇದಾದಮೇಲೆ ಬಂದಿದೆ ನಮ್ಮ ದೇವಸ್ಥಾನ, SP ಆಫೀಸ್. ನಾವಿಲ್ಲೇ ವರ್ಕ್ ಮಾಡಿದ್ದು. ನಮ್ಮ ಜೀವನದಲ್ಲಿ ಗೌರ್ಮೆಂಟ್ ಉದ್ಯೋಗದ ಅನುಭವ ಎಷ್ಟು ಚೆನ್ನಾಗಿರುತ್ತೆ. ಗೌರ್ಮೆಂಟ್ ಉದ್ಯೋಗ ಅಂದರೆ ಏನು, ಗೌರ್ಮೆಂಟ್ ಅವ್ರು ಹೆಂಗೆ ಎಂಜಾಯ್ ಮಾಡ್ತಾರೆ ಜೀವನನ, ಹೆಂಗೆ ದುಡ್ಡು ಪಡ್ಕೋತಾರೆ ಜೀವನದಲ್ಲಿ, ಯಾವುದಕ್ಕೋಸ್ಕರ ನಾವು ಗೌರ್ಮೆಂಟ್ನ ನಾವು ಅಷ್ಟು ಬೈಕತ್ತೀವಿ, ಗೌರ್ಮೆಂಟ್ ಅವ್ರು ಯಾಕೆ ಹಂಗಿದ್ದಾರೆ ಅನ್ನೋದಕ್ಕೆ ಒಳ್ಳೆ ಎಕ್ಸಾಂಪಲ್ ಇದು. ತಪ್ಪು ಕೆಲಸ ಅಂತಲ್ಲ, ಒಳ್ಳೆ ಕೆಲಸದಲ್ಲೇ ಆನಂದ ಪಡಬೇಕು ಅಂದರೆ ಆಗುತ್ತೆ. ಚಾಲೆಂಜ್ ಮಾಡ್ತೀನಿ, ನಿಯತ್ತಾಗಿ ಒಂದು ಯಾವುದಾದ್ರೂ ಗೌರ್ಮೆಂಟ್ ಎಕ್ಸಾಮ್ ಬರೆದು IAS KS ಬರೆದು. ನಾವೇನಿಲ್ಲ ಫ್ರೆಂಡ್ಸ್, ಕಾನ್ಸ್ಟೇಬಲಾಗಿ ಕೂಡ ಕೆಲಸ ಮಾಡ್ಬೋದು, ಮಾಡೋಕ್ಕಾಗಲ್ಲ ಅಂತಲ್ಲ. ಕಾನ್ಸ್ಟೇಬಲಾಗಿ ಕೆಲಸ ಮಾಡಿದ್ರೆ ನಾವು ಯಾವುದಾದ್ರೂ ಒಂದು ಗೋಲ್ನ ಇಟ್ಕೋಬೇಕು. ಲೈಕ್ ಇವಾಗ ಕಾನ್ಸ್ಟೇಬಲಾಗಿ ನಾನು ರಿಟೈರ್ಡ್ ಆಗೋವ್ರಿಗೂ ಕಾನ್ಸ್ಟೇಬಲ್ ಆಗಿರ್ತೀನಿ. ರಿಟೈರ್ಡ್ ಆದಮೇಲೆ ನನಗೆ ಪೆನ್ಷನ್ ಕೊಡ್ತಾರೆ, ಇಲ್ಲಾಂದರೆ ಪೆನ್ಷನ್ ಬದಲು ಒಂದೇ ಸಲ ಕ್ಯಾಶೇ ಕೊಡ್ತಾರೆ. ಆ ಡ್ರೀಮ್ ಬೇಕಾಗಿಲ್ಲ. ಕಾನ್ಸ್ಟೇಬಲ್ ಆಗಿದ್ದರೆ ನಿಮ್ಗೆ ಇಷ್ಟು ಅಂತ ಸ್ಯಾಲ್ರಿ ಬರುತ್ತೆ, ಆ್ಯಾವ್ರೇಜ್ ಸ್ಯಾಲ್ರಿ ಬರುತ್ತೆ. ನನಗೆ ಗೊತ್ತಿರೋ ಥರ ಒಬ್ಬ ಕಾನ್ಸ್ಟೇಬಲ್ಗೆ ಬೇಸಿಕ್ ಸ್ಯಾಲ್ರಿ ಬಂದು 35,000 ಅಂತ ನಾನು ಅಂದ್ಕೊಂಡಿದ್ದೀನಿ, ನನಗೆ ಗೊತ್ತಿರೋ ಪ್ರಕಾರ. ಯಾಕಂದರೆ ನಾವಿಲ್ಲೇ ಎಲ್ಲ ಕೆಲಸ ಮಾಡಿದ್ದು, ಆಲ್ಮೋಸ್ಟ್ ಎಲ್ಲ ಕಾನ್ಸ್ಟೇಬಲ್ಸ್ ಮಾತಾಡ್ಸಿದ್ದಾರೆ. ಮತ್ತು ಅನುಭವ ಚೆನ್ನಾಗಿದೆ. ಗೌರ್ಮೆಂಟ್ ಅವರು ನೀವು ಓದೋ ಪರ್ಪಸ್ಸಿಗೆ ನಮ್ಮ ಗೌರ್ಮೆಂಟ್ ಹತ್ರ ಹೋದರೆ ಯಾವ ಥರ ಮರ್ಯಾದೆ ಕೊಡ್ತಾರೆ, ಅವ್ರನ್ನ ಬಳಸ್ಕೊಳ್ಳೋದಕ್ಕೆ ನೀವು ಹೋದರೆ ಯಾವ ಥರ ಮಾಡ್ತಾರೆ. ನೀವು ಒಬ್ಬ ಕ್ರಿಮಿನಲ್ ಆಗಿ ಅಥವಾ ಏನೋ ಒಂದು ಜಗಳ ಮಾಡ್ಕೊಂಡು ಲಾಯರ್ ಅದು ಇದು ಹೋದರೆ ಹೆಂಗಿರುತ್ತೆ ಅನ್ನೋದು ಒಳ್ಳೆ ಅನುಭವ. ಅಲ್ಲಿ ಆ ಬಿಲ್ಡಿಂಗಲ್ಲಿ ಪೊಲೀಸ್ ಭವನ ಅಂತಲೇ ಅದನ್ನು ಕರೀತಾರೆ. ಅದರಲ್ಲಿ ಬೇಸ್ಮೆಂಟಲ್ಲಿ ಸೋಕೋ ಡಿಪಾರ್ಟ್ಮೆಂಟು, ಸೈಕಾಲಜಿ ಅಂದರೆ ಈ ಮೆಂಟಲಿ ಇಶ್ಯೂ ಇರೋರಿಗೆ ಅಥವಾ ಅವೇರ್ನೆಸ್ ಪ್ರೋಗ್ರಾಮ್ ಮಾಡೋದಕ್ಕಂತ 2 ರೂಮ್ ಇದೆ. ಒಂದು ಮಾತ್ರ ಸೋಕೋ ಡಿಪಾರ್ಟ್ಮೆಂಟ್ ಅಂದರೆ ಸೀನ್ ಆಫ್ ಕ್ರೈಮ್ ಆಫೀಸರ್ ಅಂತ. ನಮ್ಮ ಕೆಲಸ ಫೊರೆನ್ಸಿಕ್ ಕೆಲಸ ಮಾಡೋದಲ್ಲಿ ಒಬ್ಬ ಸೋಕೋ ಆಫೀಸರು ಪೊಲೀಸ್ ಈ ಸ್ಟೆಪ್ಸ್ ಅಂದರೆ ಏನು ಹೈಯರಾರ್ಕಿದಲ್ಲಿ ಯೋಚನೆ ಮಾಡೋದಾದರೆ ಸಬ್ ಇನ್ಸ್ಪೆಕ್ಟರ್ ಪ್ಲೇಸಿಗೆ ಬರ್ತೀವಿ ನಾವು, SI. ನೀವು ಬರೀ ಸೋಕೋ ಆಫೀಸರ್ ಆಗೋದಕ್ಕೆ ಸೆಕೆಂಡ್ PU ಓದೋದು ಬೇಕಾಗಿಲ್ಲ. ಸೆಕೆಂಡ್ PUದಲ್ಲಿ ಸೈನ್ಸ್ ಓದೋದು ಬೇಕಾಗಿಲ್ಲ. ಡಿಗ್ರಿ ತಗೊಂಡು ಫಾರೆನ್ಸಿಕ್ ಮಾಡೋದು ಬೇಕಾಗಿಲ್ಲ. ಮಾಸ್ಟರ್ಸಲ್ಲಿ MScದಲ್ಲಿ ಫಾರೆನ್ಸಿಕ್ ತೊಗೊಂಡೋಗಿ ಬೇಕಾಗಿಲ್ಲ. ನೀವು ಜಸ್ಟ್ ನಿಮ್ಮ ಇಷ್ಟ ಬಂದಿದ್ದು ಕೋರ್ಸ್ ಓದ್ಕೊಬನ್ರಿ. ಬಯಾಲಜಿ, ಬೇಸಿಕ್ ಬಯಾಲಜಿ ಕ್ಲೀನಾಗಿ ಗೊತ್ತಿರಬೇಕು, ಬೇಸಿಕ್ ಕಂಪ್ಯೂಟರ್ ಸೆನ್ಸ್ ಇರಬೇಕು, ಕ್ಯಾಶುವಲಾಗಿ ಮಾತಾಡಬೇಕಂದ್ರೆ ಕಾಮನ್ ಸೆನ್ಸ್ ಇರಬೇಕು. ಒಂದು ಜಾಗದಲ್ಲಿ ಏನೋ ಕ್ರೈಮ್ ಆಗಿದೆ ಅಂದರೆ ಅದಕ್ಕೇನು ಬೇಕು, ಏನು ಯೋಚನೆ ಮಾಡಬೇಕು ಆ ಜಾಗದಲ್ಲಿ, ಅಷ್ಟೇ. ಅದೊಂದೇ ಇಂಪಾರ್ಟೆಂಟ್ ನಿಮಗೆ. ನಮಗೂ ಐತೆ ಕಾಮನ್ ಸೆನ್ಸು, ಬಟ್ ಎಲ್ಲ ಟೈಮ್ ಇರೋಲ್ಲ. ಸಾರಿ, ನಿಮ್ಗೊಂದು ಹೇಳೋದೇ ಮರ್ತೆ. ಈ ಕಡೆ ಈ ಗೋಡೆ ಇದೆಯಲ್ಲ, ವೈಟ್ ಗೋಡೆ, ಅದು ಫುಲ್ಲು ಬಂದು ಜಡ್ಜಸ್ ಇರ್ತಾರಲ್ವ, ಲಾಯರ್ ಅಲ್ಲ, ಬರೀ ಜಡ್ಜಸ್. ಅವ್ರದ್ದು ಏನದು ಮರ್ತೆ ಹೋಯ್ತಲ್ಲ, ಕ್ವಾರ್ಟರ್ಸ್. ಎಸ್, ಸ್ಟೇಯಿಂಗ್ ಪ್ಲೇಸ್. ಅವರು ಇರೋದು ಜಾಗ ಅದು, ಆಯಿತಾ. ನಾವೆಷ್ಟು ಪುಣ್ಯ ಮಾಡಿದ್ವಿ. ಇದು ಗಣೇಶ ದೇವಸ್ಥಾನ. ಇಲ್ಲಿ ನಮ್ಮ ನಂದಿ ದೇವರಿದ್ದಾರೆ, ದೊಡ್ಡದು. ನನ್ನ ಜೊತೆ ಒಂದು ನಂದಿ ಇದೆ, ಇಲ್ಲೊಂದು ದೇವರು ನಂದಿ ಇದೆ. ಅದಾದಮೇಲೆ ಆ ಕಡೆ ಸೈಡು ಬಿಡಿದೆ ಬೇಡ. ಇದು ಪೊಲೀಸ್ ಸ್ಟೇಷನ್, ರಾಮನಗರ ಪೊಲೀಸ್ ಸ್ಟೇಷನ್. ಗೈಸ್, ನನಗೆ ಸೀರಿಯಸ್ಲಿ ಸೈಕ್ ಆಗೋ ವಿಚಾರ ಏನು ಗೊತ್ತಾ, ಬೆಂಗಳೂರು ಅಂದರೆ ಮೆಜೆಸ್ಟಿಕ್ ಒಂದು, ಮಾರ್ಕೆಟ್ ಒಂದು, ಆ ಥರ. ಬಟ್ ಇಲ್ಲಿ ರಾಮನಗರ ಪೊಲೀಸ್ ಸ್ಟೇಷನ್ ಇದು, ಸಿಟಿ ಪೊಲೀಸ್ ಸ್ಟೇಷನ್ ಇದು, ಸಾರಿ ರಾಮನಗರ ಪೊಲೀಸ್ ಸ್ಟೇಷನ್ ಇದು. ಟೌನ್ ಪೊಲೀಸ್ ಸ್ಟೇಷನ್ ಇಲ್ಲಿಂದ 2 ಕಿಲೋಮೀಟ್ರು. ಬೆಂಗಳೂರು ಅಂದರೆ ನೀವು ಮಾರ್ಕೆಟ ಮೆಜೆಸ್ಟಿಕ್ ಅಂತ ಕೇಳ್ತಾರಲ್ವಾ, ಸೇಮ್ ಇಲ್ಲೂ ಪೊಲೀಸ್ ಸ್ಟೇಷನ್ ಅಂದರೆ ರಾಮನಗರ ಟೌನ್ ಅಂತ ಕೇಳ್ತಾರೆ, ಅಷ್ಟೇ ಡಿಫ್ರೆನ್ಸ್. ಒಂಥರ ಚೆನ್ನಾಗೈತಲ್ವ. ನಮಗೂ ವರ್ಕ್ ಇದೆ ರಾಮನಗರ ಪೊಲೀಸ್ ಸ್ಟೇಷನಲ್ಲಿ 2 ದಿನಕ್ಕೆ, ಆದರೆ ಟೌನ್ ಪೊಲೀಸ್ ಸ್ಟೇಷನಲ್ಲಿದೆ, ಇಲ್ಲಿಲ್ಲ. ಐ ಥಿಂಕ್ ಇದು ಟ್ರಾಫಿಕ್ ಪೊಲೀಸ್ ಸ್ಟೇಷನ್ ಇರಬೇಕು. ಇಲ್ಲೇ ಸೆನ್ ಅಂತಿದೆ. ಸೆನ್ ಅಂದರೆ ಎಂತ ಅದು, ಸೈಬರ್, ಎಕನಾಮಿಕ್ ಮತ್ತು ನಾರ್ಕೋಟಿಕ್ಸ್ ಸೆಕ್ಷನ್ ಅಂತ. ಅದು 5 ದಿನ. ಇವತ್ತಿಗೆ 4ನೇ ದಿನ. OC ಅಟೆಂಡೆನ್ಸ್ ಸಿಕ್ತು, ಬಂದ್ವಿ.
ಮುಗೀತದು. ಡಾಗ್ ಸ್ಕ್ವಾಡು ಚನ್ನಪಟ್ಟಣದಲ್ಲಿದೆ. ಚನ್ನಪಟ್ಟಣದಲ್ಲಿ ಎಕ್ಸಾಕ್ಟ್ ಬಸ್ ಸ್ಟ್ಯಾಂಡ್ ಆಪೋಸಿಟ್ ಸೈಡ್ ಇದೆ. ಪೊಲೀಸ್ ಗ್ರೌಂಡ್ ಅಂದರೆ ಎಲ್ಲ ಆಲ್ಮೋಸ್ಟ್ ಅಲ್ಲಿರೋರು ಎಲ್ಲರಿಗೂ ಗೊತ್ತಿರುತ್ತೆ, ಹೋಗ್ಬೋದು. ನಮಗೆ 4 ದಿನ ಇತ್ತು. 4 ದಿನದಲ್ಲಿ ಡಾಗ್ ಸ್ಕ್ವಾಡ್ ಅಂದರೆ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ, ಬಾಂಬ್ ಡಿಟೆಕ್ಷನ್ನು ಅದು ಇದು ಅಂತ. ಬಟ್ ಬಾಂಬ್ ಡಿಟೆಕ್ಷನ್ ಇದು ಮಾತ್ರಕ್ಕೆ ನಾಯಿ ಹೋಗಿ ಮೂಸ್ ನೋಡ್ಕೊಂಡೋಗಿ ಎಲ್ಲ ಜಾಗದಲ್ಲಿ ಬಾಂಬ್ ಹುಡುಕಲ್ಲ. ಅದಕ್ಕಂತ ಟ್ರೈನಿಂಗ್ಸ್ ಇರುತ್ತೆ, ಫುಡ್ಸ್ ಇರುತ್ತೆ, ಎಲ್ಲ ಏನೇನಿದೆಯೋ ಅದ್ರದ್ದು ಆಲ್ಮೋಸ್ಟ್ ಎಲ್ಲ ಹೇಳ್ಕೊಟ್ರು. ಬಾಂಬ್ನ ಯಾವುದೇ ಕಾರಣಕ್ಕೂ ಕಾಮನಾಗಿ ಎಲ್ಲರಿಗೂ ಒಂದು ಅರ್ಥ ಮಾಡಿಕೊಟ್ರಿ. ಒಂದು ನಾಯಿ ಇದೆ ಅಂದರೆ ಇವ್ರು ಬಳಸೋದು 3 ನಾಯಿ ಬೆಳೆಸ್ತಾರೆ, ಅಂದರೆ 3 ಜಾತಿ ನಾಯಿ. ಒಂದು ಡಾಬರ್ಮ್ಯಾನು, ಇನ್ನೊಂದು ಲ್ಯಾಬು, ಇನ್ನೊಂದು ಜರ್ಮನ್ ಶೆಫರ್ಡು. ಅದು ಬಿಟ್ಟರೆ ಬೆಲ್ಜಿಯಂ ಮೆಲೋನಿಸ್ ಅಂತ ಒಂದು ಐತೆ. ಅದು ಒಂದು ಸ್ವಲ್ಪ ಪರ್ಫಾಮೆನ್ಸ್ ಚೆನ್ನಾಗೈತೆ ಇವಾಗ. ಐ ಮೀನ್ ಅದೇನು ಕಾರಲ್ಲ ಪರ್ಫಾಮೆನ್ಸ್ ಅನ್ನೋಕ್ಕೆ, ಸಾರಿ. ಅದ್ರ ಗುಣ ಒಳ್ಳೆ ಗುಣ ಇದೆ. ಯಾಕಂದರೆ ಅದೊಂದೇನೇ ಬಾಂಬ್ ಡಿಟೆಕ್ಷನ್ಗೂ ಹೆಲ್ಪ್ ಮಾಡುತ್ತೆ, ನಾರ್ಕೋಟಿಕ್ಸ್ಗೂ ಹೆಲ್ಪ್ ಮಾಡುತ್ತೆ, ಕ್ರಿಮಿನಲ್ಸ್ನ ಹಿಡಿಯೋಕ್ಕೂ ಹೆಲ್ಪ್ ಮಾಡುತ್ತೆ. ಸೊ ಅದರಿಂದ ಸ್ವಲ್ಪ ಕರ್ನಾಟಕದಲ್ಲಿ ಜಾಸ್ತಿ ಬಳಸ್ತವ್ರೆ ಸದ್ಯಕ್ಕೆ ಇವಾಗ. ಅಂದರೆ ಈ 26 ಕಂಪೇರ್ ಮಾಡಿಕೊಂಡ್ರೆ ಬೇರೆ ಟೈಮ್ಗೆ ಇವಾಗ ಜಾಸ್ತಿ ಬೆಳೆಸ್ತಿದ್ದಾರೆ ಅದನ್ನು, ಓಕೆನಾ. ಮತ್ತು ಏನೇನು ಹೇಳ್ತಿದ್ದೆ, ಅದ್ರ ಫುಡ್ಡು ನಮ್ಮ ಮನೇಲಿ ಕೊಟ್ಟಂಗೆ ಕೊಡೋಕ್ಕಾಗಲ್ಲ. ಅದಕ್ಕೆ ನಾವು ಎಲ್ಲರೂ ತಿನ್ಸಿದ್ರೆ ತಿನ್ನಲ್ಲ. ಅದು ಆ ಟ್ರೈನರ್ ಯಾರಿದ್ದಾರೆ ಅವ್ರು ಮಾತ್ರ ತಿನ್ಸಿದ್ರೆ ತಿನ್ನೋದು, ಓಕೆ. ಅದು ಆಡುಗೋಡಿಯಲ್ಲಿ ನಡೀತದೆ. ನಮ್ಮ ಬೆಂಗಳೂರಲ್ಲಿ ಡೈರಿ ಸರ್ಕಲಿಂದ ಮುಂದೆ ಇರೋ ಆಡುಗೋಡಿ ಹತ್ರ ನಡೆಯುತ್ತೆ. ಒಂದು ನಾಯಿ ಹುಟ್ಟಿ 3ನೇ ತಿಂಗಳಿಗೆ ಸ್ಟಾರ್ಟ್ ಆಗೋ ಈ ಟ್ರೈನಿಂಗು. ಯಾರು ನಾಯಿ ಬಾಡಿ ಗಾರ್ಡ್ ಇರ್ತಾರೋ ಅವರು ಮತ್ತು ನಾಯಿ ಎರಡಕ್ಕೂ ಟ್ರೈನಿಂಗ್ ಇರುತ್ತೆ. 6 ತಿಂಗಳು ಟ್ರೈನಿಂಗ್ ಇರುತ್ತೆ ಗೈಸ್ ಒಂದೊಂದಕ್ಕೂ, ಓಕೆ. 6 ತಿಂಗಳಲ್ಲಿ ಫುಲ್ ಪ್ರಿಪೇರ್ ಮಾಡ್ತಾರೆ. ಕಮೆಂಟ್ಸ್ ಕೊಡೋದು ನಿಮ್ಗೆ ಗೊತ್ತಿರುತ್ತಲ್ವ ಏನೇನಂದರೆ ಡಾಗ್ಸ್ನ ಹೆಂಗೆ ಬೆಳೆಸ್ಬೇಕು ಪೊಲೀಸವರು ಅಂತ. ಆಮೇಲೆ ಹೌದು, ಇಲ್ಲಿ ಡಾಬರ್ಮ್ಯಾನ್ ಇದೆ ಒಂದು, ಅದ ಹೆಸರು ಲೈಕಾ ಅಂತ. ಅದು ಬಂದುಬಿಟ್ಟು ಚಂದ್ರನ ಮೇಲೆ ಮೊದಲು ಕಾಲಿಟ್ಟಿದ್ದು ನಾಯಿ ಹೆಸರು ಇಟ್ಟಿದ್ದಾರೆ ಅದಕ್ಕೂ. ಅದಿಲ್ಲಿ ಕ್ರೈಮ್ ಡಿಟೆಕ್ಷನ್ಗೆ ಏನಾದರೂ ಕಳ್ತನ ಆದರೆ ಅಥವಾ ಏನಾದರೂ ಕೊಲೆ ನಡೆದ್ರೆ ಇದಕ್ಕೇನಾದರೂ ಹೆಲ್ಪ್ ಬೇಕಾದರೆ ಈ ಲೈಕಾನ ಬಳಸ್ತಾರೆ. 2 ಲ್ಯಾಬ್ನ ಇದೆ. ಒಂದು ಹೆಸರು ಮೈಕ್ ಅಂತ, ಅಲ್ಲ ಮಿಕಿ ಅಂತ, ಇನ್ನೊಂದು ಹೆಸರು ಚಾಂಪಿಯನ್ ಅಂತ, ಓಕೆ. ಅದನ್ನು ಚಾಂಪ್ ಅಂತಾರೆ. ಅದೆರಡು ಬಂದುಬಿಟ್ಟು ಬಾಂಬ್ ಡಿಟೆಕ್ಷನ್ಗೆ. ಯಾಕಂದರೆ ಲ್ಯಾಬು ಅಗ್ರೆಷನ್ ಇರಲ್ಲ, ಕಾಮ್ ಮೈಂಡೆಡ್ಡು, ಓಕೆ. ಮತ್ತು ಕ್ಲಾರಿಟಿ ಜಾಸ್ತಿ ಇರುತ್ತೆ. ಡಾಬರ್ಮ್ಯಾನ್ ಥರ ನುಗ್ಗಲ್ಲ ಬಿಟ್ಟರೆ. ಅದು ನಮ್ಮ ಡಾಬರ್ಮ್ಯಾನ್ ಬಿಡ್ರಿ, ಅದಕ್ಕಂತೂ ಹೆವಿ ತಲೆ, ಬಿಟ್ಟರೆ ಸಾಕು ನಾನು ಓಡೋಗ್ತೀನಿ ಅನ್ನೋ ಮೈಂಡ್ ಸೆಟ್ ಆದದ್ದು, ಓಕೆ. ಸೊ ಚಾಂಪಿಯನ್ನ ಮತ್ತು ಮೈಕಿನ ಬಾಂಬ್ ಡಿಟೆಕ್ಷನ್ಗೆ ಯೂಸ್ ಮಾಡ್ತಾರೆ. ನಾರ್ಕೋಟಿಕ್ಸ್ಗೂ ಅದನ್ನೇ ಬೆಳೆಸ್ತಾರೆ. ಇಲ್ಲಿ ಚನ್ನಪಟ್ಟಣದಲ್ಲಿ ಇನ್ನೊಂದಿದೆ, ಅದು ಹೆಸರು ಬಂದುಬಿಟ್ಟು ಜರ್ಮನ್ ಶೆಫರ್ಡ್. ಹೆಸರು ಬಂದುಬಿಟ್ಟು ಓ ಗಾಡ್, ಇಸ್ ನೇಮ್ ಐ ಫರ್ಗಾಟ್. ಚೆನ್ನಾಗಿದೆ ಅದು ಹೆಸರು, ಬಟ್ ಅದು ಫುಲ್ಲು ಓಲ್ಡ್ ಆಗಿದೆ, 8 ವರ್ಷ ಮೇಲೆ ಆಗಿದೆ. ಅದು ರಿಟೈರ್ಡ್ ಆಗಿದೆ ಕೂಡ. ಇನ್ನೊಂದು ಬೆಲ್ಜಿಯಂ ಮೆಲೋನಿಸ್ ಬಂದು ಇವಾಗ ಆಡುಗೋಡಿಗೆ ಹೋಗಿ ಟ್ರೈನಿಂಗಲ್ಲಿದೆ. ಯಾರೋ ಮೆಸೇಜ್ ಹಾಕಿದ್ರು ವಾಟ್ಸಪ್ಪಲ್ಲಿ, ಆಮೇಲೆ ನೋಡ್ಕೊಳ್ಳೋಣ. ನಮ್ಮ ಮನೆ ಹಿಂದೆಗಡೆನೇ ಹೋಯಿತು. ನಾನು ಮಾತಾಡ್ಕೊಂಡು ಸುಮ್ಮನೆ ನಡೆಯೋಣ, ವಾಕಿಂಗ್ ಹೋಗೋಣ ಅಂತ ಮುಂದೆವರೆಗೂ ಬಂದೆ. ನೋಡಿ ಗೈಸ್, ಇದು ಹೈವೇ. ನಾನು ಹೈವೇ ರೋಡ್ ಕ್ರಾಸ್ ಮಾಡ್ತಾಯಿದ್ದೀನಿ. ಹಾಂ, ಈ ಕಡೆ ಹೋದರೆ ಚನ್ನಪಟ್ಟಣ, ಐ ಮೀನ್ ರಾಮನಗರ ಬಸ್ ಸ್ಟ್ಯಾಂಡ್ ಕಡೆ ಹೋಗ್ಬೋದು, ಟೌನು. ಯಾವುದೇ ಕಾರಣಕ್ಕೂ ರೋಡ್ ಕ್ರಾಸ್ ಮಾಡಬೇಕಾದ್ರೆ ನೆಗ್ಲಿಜೆನ್ಸಿ ಮಾಡಬಾರ್ದು ಈ ರೋಡಲ್ಲಿ ಮೇಯ್ನಾಗಿ. ಅದು ನೈಟಲ್ಲಿ ಒಂದು ನಮ್ಮನ್ನ ಎತ್ತಾಕೊಂಡು ಹೋಗ್ಬಿಡ್ತಾರೆ, ಇಲ್ಲ ನಮ್ಮನ್ನ ಹೊಡ್ಕೊಂಡು ಹೋಗ್ಬಿಡ್ತಾರೆ, ಗುದ್ಬಿಟ್ಟು ಹೋಗ್ಬಿಡ್ತಾರೆ. ಬೇಕಾ ಬೇಡ, ಸೊ ಬಿ ಸೇಫ್. ಹಾಂ, ಈ ಕಡೆ ಅದು ಹೇಮಾವತಿ ನದಿ ಹರಿಯುತ್ತೆ. ಹೇಮಾವತಿನೇ ಅನಿಸುತ್ತೆ. ನೀರಿಲ್ಲ, ನದಿ ಐತೆ. ಐಸ್ ಕ್ರೀಮೇ ತಿಂದಿಲ್ಲ. ನನಗೆ ವ್ಲಾಗ್ ಮಾಡೋದು, ವೀಡಿಯೋಗ್ರಫಿ ಮಾಡೋದು, ಫೋಟೋಗ್ರಫಿ ಮಾಡೋದು ತುಂಬ ಇಷ್ಟ. ಸಪೋರ್ಟ್ ಮಾಡ್ತಾರೋ ಬಿಡ್ತಾರೋ ಅದು ನೆಕ್ಸ್ಟು. ನನ್ನ ಖುಷಿಗೆ ನಾನು ಮಾಡ್ತಾಯಿದ್ದೀನ, ಅದು ಇಂಪಾರ್ಟೆಂಟು. ನನ್ನ ಫೋನ್ ಅಷ್ಟು ಕ್ಲಾರಿಟಿ ಇಲ್ಲ, ಇಟ್ಸ್ ಫೈನ್, ನೋ ಪ್ರಾಬ್ಲಮ್. ಇನ್ನೊಂದು ದಿನ ದೊಡ್ಡವರಾದಾಗ ಈ ಫೋನು ಚೆನ್ನಾಗಿರಲಿ, ಚೆನ್ನಾಗಿಲ್ಲದೆ ಇರಬೇಕು. ಮನೇಲಿ ಚಿಕ್ಕದಾಗ ಎತ್ಕೊಂಡು ಗ್ಯಾಲ್ರಿ ಮಿಸ್ ಆಗಿ ಓಪನ್ ಆದಾಗ ಥರ ರಾಮನಗರಿಗೆ ಇಂಟರ್ನ್ಶಿಪ್ಗೆ ಹೋಗಿದ್ದೆ. ಇಂಟರ್ನ್ಶಿಪ್ಪಲ್ಲಿ ಈ ಥರ ವೀಡಿಯೋ ಮಾಡಿದ್ದೆ, ಮಾತಾಡಿ ಹ್ಯಾಪಿನೆಸ್ ಒಳಗಡೆಯಿಂದ ಒಂಥರ ಖುಷಿ. ಐ ಥಿಂಕ್ ಐಸ್ ಕ್ರೀಮ್ ಬಲೆ ಮೋಸ ಗೈಸ್, ನೋಡೋಕೆ ಮಾತ್ರ ಆಗ್ಲ ಐತೆ, ಒಳಗಡೆ ಏನಿಲ್ಲ. ಇಲ್ಲಿ ಸೈಜ್ ನೋಡ್ರಿ ಎಷ್ಟು ತಿನ್ನಿದೆ.
ಆಗಲ್ಲ ನೋಡ್ರಿ ಏನೋ 1 kg ಐಸ್ ಕ್ರೀಮ್ ಇಟ್ಟಂಗೆ ಬಿಲ್ಡಪ್ಪು ಸೀಸ್ ನೋಡಿದ್ರೆ. ನೀವು ಬೇಜಾರು ಮಾಡ್ಕೊಳ್ಬೇಡ್ರಿ, ದೊಡ್ಡದಿಲ್ಲ ಚಿಕ್ಕದಿದೆ ಐಸ್ ಕ್ರೀಮ್ ಅಂತ. ಕೈಯಲ್ಲಿ ಇಲ್ಲಿ ಹನಿ ಕೇಕ್ ಇದೆ, ನನ್ನ ಫೇವ್ರೆಟ್ ಕೇಕ್ ಆ್ಯಕ್ಚುಲಿ. ಅಂದರೆ ಆವಾಗ ತಿನ್ನೋಕೆ, ಆ ಟೈಮ್ ತಿನ್ನೋಕೆ ಮಾತ್ರ. ಇನ್ನೊಂದ್ಸಲ ರೋಡ್ ಕ್ರಾಸ್ ಮಾಡೋಣ, ಹಿಂಗೆ ರೋಡಲ್ಲಿ ಆಟ ಆಡೋದು ನಾವು ನೈಟಲ್ಲಿ. ನೋಡಿದ್ರೆಲ್ಲ ನಾನು ಹುಚ್ಚ ಅನ್ಕೋಬೇಕು, ಯಾಕಂತ ಕೇಳಿ ರಾತ್ರಿ 10:15 ಉಡಿ ಹಾಕ್ಕೊಂಡು ಅದ್ರ ಜೊತೆ ಇಲ್ಲಿ ಶೂ ಹಾಕೊಂಡಿದ್ದೀನಿ. ಫುಲ್ ನೈಟ್ ಮೆಕ್ಲರೆಂದು ಗಗನದಿದು ಉಡಿ ಹಾಕಿದ್ದೀನಿ. ಫುಲ್ಲು ಸ್ವೆಟ್ ಆಗ್ತಿದೆ. ಪೆಂಗಂತಾರ ಒಬ್ಬನೇ ರೋಡಲ್ಲಿ ವೀಡಿಯೋ ಹಿಂಗೆ ಫೋನ್ನ ಕೈಯಲ್ಲಿ ಹಿಡ್ಕೊಂಡು ಚಿಂದಿ ಅಲ್ವಾ. ಸೊ ಈಗ ಹನಿ ಕೇಕ್ನ ಮನೆಗೆ ಹೋಗಿ ತಿನ್ನೋ ಟೈಮ್ ನೋಡಿ ಗಾಯ್ಸ್. ಇದೊಂದು MRP ಕಾಣಿಸ್ತಿದ್ಯಾ, ಇರಿ ಇನ್ನು ಹತ್ರ ಹೋಗ್ತೀನಿ. ಈ ಹೆಸರು ಬಂದು ಶೌರ್ಯ ದರ್ಶನ್ ವೈನ್ ಸ್ಟೋರ್ ಅಂತ, ಸೆಂಟರ್ ಅಂತ. ಓಕೆ ಹಂಗೆ ನೋಡಿ. ಇದು ರಾಯಲ್ ಓಕ್. ಓಕೆ ಇದು ಬಾರು, ಇದೇ ನಮ್ಮ ಮನೆ. ಇರಿ ಹಲ್ದಿ ಪೌರಿತೈತಲ್ಲ, ಬೇಸ್ಮೆಂಟಲ್ಲಿದೆ ನಮ್ಮ ಮನೆ. ದಿಸ್ ಇಸ್ ಅವರ್ ಹೋಮ್. 1 ತಿಂಗಳಿಗೆ ರೆಂಟ್ ಕಟ್ಟಿ ಇಂಟರ್ನ್ಶಿಪ್ ಮಾಡುವಂಥ ಪುಣ್ಯವಂಥ ಸ್ಟೂಡೆಂಟ್ಸ್ ಅಂದರೆ ನಾವೇನೆ. ನಮ್ಮ ಸೋಕ್ ಆಫೀಸರ್ಸ್ ಎಲ್ಲರೂ ಅಷ್ಟೇ ಶಾಕ್ ಆದರು. ಇರ್ರಿ ನಾನಿರೋ ಕಲರ್ಗೆ ಲೈಟ್ ಹಾಕಿಲ್ಲ ಅಂದರೆ ನನಗೆ ಕಾಣಿಸೋದೇ ಇಲ್ಲ, ಎಷ್ಟು ಬ್ಯೂಟಿಫುಲ್ ಆಗಿದೆ. ಆದರೂ ಚೆನ್ನಾಗಿ ಕಾಣ್ತಿಲ್ಲ. ಇಟ್ಸ್ ಫೈನ್, ನಾನು ಅಂತ ಗುರ್ತಿಡಿದ್ರೆ ಸಾಕು ನನಗೆ. ಇದು ನಮ್ಮ ಮನೆ. ಇರಿ ಒಂದು ಸೆಕೆಂಡ್, ನಿಮ್ಗೊಂದು ಸೈಕ್ ತೋರಿಸ್ತೀನಿ. ಮನೆ ಬೀಗ ಹಾಕಿದೆ ತಾನೇ, ಬೀಗ ನನ್ನ ಹತ್ರ ಇದೆ, ಬಟ್ ಮನೆ ಒಳಗಡೆ ಒಬ್ಬ ಮನುಷ್ಯ ಇದ್ದಾನೆ. ತೋರಿಸ್ತೀನಿ ಇರ್ರಿ. ಇಲ್ಲಿ ಲಾಕ್ನ ಓಪನ್ನು ಕಾಣಕ್ಕಿಲ್ಲ, ಸಾರಿ, ಐ ಆಮ್ ನಾಟ್ ಅ ಪ್ರೊಫೆಷ್ನಲ್. ಬಂದೆ ಮನೆ ಒಳಗೆ, ಲೈಟೆಲ್ಲ ಆಮೇಲೆ ಐತೆ. ಅದು ನಮ್ಮ ಮನೆ. ನಾವು ಎಷ್ಟು ರಿಚ್ ಅಂದರೆ ನಾವು 3 ಬೆಡ್ರೂಮು ಇಲ್ಲ 2 ಬೆಡ್ರೂಮು, 2 ಹಾಲು, ದೊಡ್ಡ ಕಿಚನ್, ದೊಡ್ಡ ಬಾತ್ರೂಮ್. ನಮ್ಮ ಬಾತ್ರೂಮಲ್ಲಿ ನಾವು ಫ್ರೆಂಡ್ಸ್ ಮಲಗಿದ್ರೆ ಕಮ್ಮಿ ಅಂದರು 4 ಜನ ಮಲಗ್ತೀವಿ ನಾವು. 4 ಜನ ಕಡಿಮೆ ಅಂದರೆ ಅರ್ಥ ಮಾಡ್ಕೊಳ್ರಿ ಅಷ್ಟು ದೊಡ್ಡದಿದೆ. ಓಕೆ ಫೈನಲಿ ನಮ್ಮ ಟ್ರಿಪ್ ಮುಗೀತು. ಸ್ವೆಟ್ ಆಗಿದೆ, ಫುಲ್ಲು ಬಾಡಿ ಫುಲ್ಲು ಹೀಟಾಗಿದೆ. ಚಿಲ್ಲಾಗಿ ನಿದ್ದೆ ಮಾಡೋಣ. ಮತ್ತೆ ಇನ್ನೊಂದು ವೀಡಿಯೋ ಮಾಡ್ತೀನಿ, ನನ್ನ ಬಗ್ಗೆ ಹೇಳ್ತೀನಿ, ನಾನು ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಬಾಯ್, ಥ್ಯಾಂಕ್ ಯು.